ಒಂದು ಕಡೆ ಬಿಡದಿ ಟೌನ್ಶಿಪ್ ಯೋಜನೆಗೆ ಭೂಮಿ ನೀಡಿದ ರೈತರಿಗೆ ಸರ್ಕಾರ ಪರಿಹಾರ ಚೆಕ್ ವಿತರಣೆ ಆರಂಭ ಮಾಡಿದೆ. ಈ ಎಲ್ಲದರ ಮಧ್ಯದಲ್ಲಿ ಟೌನ್ಶಿಪ್ ಕುರಿತು ಚರ್ಚೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ರು ಪತ್ರದ ಮೂಲಕವಾಗಿ. ಇದಕ್ಕೆ ಪ್ರತಿಯಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ವಿಧಾನಸೌಧದ ಕಚೇರಿಗೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ ಅಂತ ಸಿಎಂ ಕೂಡ ಪತ್ರ ಬರೆದಿದ್ರು. ಇಲ್ಲಿವರೆಗೂ ಟೌನ್ಶಿಪ್ ವಿರೋಧಿಸಿ ಹೋರಾಟಗಳು ನಡೀತಾ ಇದ್ವು. ಆದ್ರೀಗ ಟೌನ್ಶಿಪ್ ಪರವಾಗಿಯೂ ಕೂಡ ಹೋರಾಟಗಳು ನಡೀತಾ ಇದೆ. ಇವತ್ತು ಭೈರಮಂಗಲಕ್ಕೆ ಬಂದ ಎಚ್.ಡಿ. ಕುಮಾರಸ್ವಾಮಿ ಹೋರಾಟದ ಪಾಂಚಜನ್ಯವನ್ನ ಮೊಳಗಿಸಿದ್ರು. ವೇದಿಕೆಯಲ್ಲಿ ಸಿಎಂಗಾಗಿ ಒಂದು ವಿಶೇಷವಾದಂತಹ ಕುರ್ಚಿಯನ್ನ ಮೀಸಲಿಟ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಿಡದಿ ಟೌನ್ಶಿಪ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಪ್ರತಿಧ್ವನಿಸುತ್ತಿರೋ ವಿಚಾರ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಿಯೇ ತೀರ್ತೀನಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಪಟ್ಟು ಹಾಕಿ ಕುಳಿತಿದ್ರೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೋರಾಟದ ರಣಕಹಳೆ ಮೊಳಗಿಸಿದ್ದಾರೆ. ಟೌನ್ಶಿಪ್ ಹೋರಾಟದ ಕೇಂದ್ರ ಸ್ಥಾನದಂತಿರೋ ಬಿಡದಿಯ ಭೈರಮಂಗಲದಲ್ಲಿ ಇವತ್ತು ಅಕ್ಷರಶಃ ಹೋರಾಟದ ಕಿಚ್ಚು ಸ್ಫೋಟಗೊಂಡಿತ್ತು. ಒಂದು ಕಡೆ ನಮ್ಮ ಪ್ರಾಣ ಹೋದ್ರೂ ನಮ್ಮ ಭೂಮಿ ಬಿಡಲ್ಲ ಅಂತ ಒಂದಷ್ಟು ರೈತರು ಹೋರಾಟ ನಡೆಸಿದ್ರೆ, ಸರ್ಕಾರದ ನಿರ್ಧಾರ ಸರಿಯಿದೆ, ನಮ್ಮ ಭೂಮಿ ಕೊಟ್ಟು ಭವಿಷ್ಯ ಭದ್ರ ಮಾಡ್ಕೊಳ್ತೀವಿ ಅಂತ ಒಂದಷ್ಟು ರೈತರು ಯೋಜನೆ ಪರ ಧರಣಿ ನಡೆಸಿದ್ರು. ಬಿಡದಿಯಲ್ಲಿ ಟೌನ್ಶಿಪ್ ವಿರೋಧಿ ರಣಕಹಳೆ, ಸಿಎಂಗೆ ಖಾಲಿ ಕುರ್ಚಿ ಮೀಸಲಿಟ್ಟು ಹೋರಾಟ. ಟೌನ್ಶಿಪ್ ಕುರಿತು ಚರ್ಚೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಆಹ್ವಾನ ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಸಿಎಂ ಡಿ.ಕೆ. ಶಿವಕುಮಾರ್ ವಿಧಾನಸೌಧದ ಕಚೇರಿಗೆ ಬನ್ನಿ, ಅಲ್ಲೇ ಚರ್ಚೆ ನಡೆಸೋಣ ಅಂತ ಸಿಎಂ ಪತ್ರ ಬರೆದಿದ್ರು. ಇದಕ್ಕೆ ಎರಡೆರಡು ಬಾರಿ ಮರುಪತ್ರ ಬರೆದಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರೈತರ ವಿಚಾರವನ್ನ ರೈತರ ಎದುರೇ ಚರ್ಚಿಸೋಣ, ಭೈರಮಂಗಲದಲ್ಲಿ ನಿಮಗಾಗಿ ವೇದಿಕೆ ಸಿದ್ಧಪಡಿಸ್ತೀನಿ ಅಂತ ಇವತ್ತು ಸಮಯ ಕೂಡ ನಿಗದಿ ಮಾಡಿದ್ರು. ಅದರಂತೆ ಇವತ್ತು ಭೈರಮಂಗಲಕ್ಕೆ ಬಂದ ಎಚ್.ಡಿ. ಕುಮಾರಸ್ವಾಮಿ ಹೋರಾಟದ ಪಾಂಚಜನ್ಯ ಮೊಳಗಿಸಿದ್ರು. ವೇದಿಕೆಯಲ್ಲಿ ಸಿಎಂಗಾಗಿ ಒಂದು ಕುರ್ಚಿ ಮೀಸಲಿಟ್ಟು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ತನಕ ರೈತರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಹೋರಾಟ ಮುಂದುವರಿಸುವಂತೆ ಕರೆಕೊಟ್ರು. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ರು. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ, ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿ ಬೀದಿಗೆ ತಂದು ನಿಲ್ಲಿಸಬೇಕು ಅಂತ ಅಲ್ಲ, ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಇಲ್ಲಿ ಕೂತಿದಾರಲ್ಲ, ಆ ಹೆಣ್ಮಕ್ಳು ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ ಇದು. 480 ಜನ ಅವರೇನು ಇಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ, ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಇಲ್ಲಿ ಅದೊಂದು ದರಿದ್ರ ಅಲ್ಲೊಂದು ನೈಸ್ ರಸ್ತೆ ಅಂತ ಮಾಡಿಸಿದ್ರಲ್ಲ ದೇವೇಗೌಡರು ಮಾಯಗಾನಹಳ್ಳಿ ಹತ್ರ 1984-85 ಒಂದು ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿ ಆ ಸ್ಥಳದಲ್ಲಿ 10-12 ಮಕ್ಕಳು ತೀರ್ಕೊಂಡು ಹೋದರು. ಬಂದಂಥ ಸರ್ಕಾರಗಳು ಯಾವ್ಯಾವ ರೀತಿ ಆ ನೈಸ್ ಕಂಪ್ನಿ ಅವನಿಗೆ ಜವಾನರ ಕೆಲಸ ಮಾಡ್ತಿದ್ದಾರೆ, ಗುಲಾಮರ ಕೆಲಸ ಮಾಡಿದ್ರು. ಆದರೆ ಬೆಂಗಳೂರು ನಗರದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಯಾವಾಗ ಬೇಕಾದ್ರೂ ಸಿದ್ಧ ಇದ್ದೀನಿ, ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಒಂದು ಕೆಲಸ ಮಾಡಿ, ನಾನು ಹಿಂದೆ 3 ಬಾರಿ ಭಾಗದ ರೈತರನ್ನ ಹೆಣ್ಣು ಮಕ್ಕಳಾದಿಯಾಗಿ ಕೃಷ್ಣ ಕಚೇರಿನಲ್ಲಿ ಕರೆದು ಮೀಟಿಂಗ್ಗಳ ಮಾಡಿದ್ದೀನಿ. ಅಲ್ಲರೂ ಹಲವಾರು ಜನ ಗೊತ್ತಿದೆ ಅವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ಕರೀರಿ, ಎಲ್ಲಾರನ್ನು ಚರ್ಚೆ ಮಾಡೋಣ. ನನ್ನ ರೈತರ ಬಿಟ್ಟು ನಾನು ಚರ್ಚೆ ಮಾಡಕ್ಕೆ ಸಿದ್ಧ ಇಲ್ಲ. ಇವರೆಲ್ಲರನ್ನು ವಿಧಾನಸೌಧಕ್ಕೆ ಕರೆದ್ರೆ ನೀವು ಕೂಡ ಕರೀಲಿ. ನನ್ನ ವಿಧಾನಸೌಧದಲ್ಲ, ಯಾವುದೋ ಕೃಷ್ಣ ಕಚೇರಿನೇ ಇದೆಯಲ್ಲ, ಎಲ್ಲ ನನಗೇನು ಪ್ರತಿಷ್ಠೆ ಇಲ್ಲ. ಬರಲಿ, ಎಲ್ಲರನ್ನು ಕರ್ಕೊಂಡು ಹೋಗೋಣ, ಚರ್ಚೆ ಮಾಡೋಣ. ಇನ್ನು ಕಾರ್ಯಕ್ರಮದ ವೇಳೆ ಎಚ್.ಡಿ.ಕೆ. ಎದುರಲ್ಲಿ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ರು. ಸೆರಗೊಡ್ಡಿ ಬೇಡುತ್ತೇನೆ, ನಮ್ಮ ಭೂಮಿ ಉಳಿಸ್ಕೊಡಿ ಅಂತ ಮನವಿ ಮಾಡಿದ್ರು. ನಾವು ಇವತ್ತು ಸೆರಗೊಂಡ ಕೇಳ್ತೀನಿ, ದಯವಿಟ್ಟು ನಮ್ಮ ಜಮೀನ ಉಳಿಸ್ಕೊಡಿ, ನಮ್ಗೆ ಇಲ್ಲಿ ಬಾಳಕ್ಕಂತೂ ಒಂದು ಅವಕಾಶ ಕೊಡಿ. ನಾವು ಅಷ್ಟು ಕಷ್ಟದಿಂದ 1.5 ವರ್ಷದಿಂದ ಇಲ್ಲಿ ಕೂತ್ಕೊಂಡ್ಬಿಟ್ಟಿದೀವಿ ಅಣ್ಣ ರೋಡಲ್ಲಿ. ದಯವಿಟ್ಟು ನಿಮ್ ಕೈ ಮುಗಿತೀನಿ ಅಣ್ಣ, ಎಲ್ರಿಗೋಸ್ಕರ ಕೇಳ್ಕೊತಾ ಇದೀನಿ. ಈ ವೇಳೆ
ನಮ್ಮ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋಕೆ ಬನ್ನಿ ಅಂತ ರೈತ ಮಹಿಳೆ ಜಯಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿನಿಯೊಬ್ಬಳು ನಮ್ಮ ಭೂಮಿ ಕಿತ್ತುಕೊಳ್ಳದಂತೆ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಾವು ಅಕ್ವೇರ್ ಮಾಡ್ತೀರ್ತೀವಿ ಅಂತ ಹೇಳಿದ್ದಾರೆ, ಅದೇನ್ ಮಾಡ್ತೀರಾ? ನಮ್ಮ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಮಾಡಿ ಬನ್ನಿ, ನಾವು ಪರಕೆ ಎತ್ಕೊಂಡು ಬೈರ್ಮಂಗ್ಲ ಅಲ್ಲೇ ಬನ್ನಿ, ನಾವ್ ಹೆಂಗುತ್ರಗಳು ಬೈರ್ಮಂಗ್ಲ ಪರಕೆ ಎತ್ಕೊಂಡು ನಿಂತ್ಕೋತೀವಿ ಅಂತ ಹೇಳಿದೀನಿ. ರೈತ ಮಹಿಳೆಯರೇ, ನೀವು ನಿಮ್ಮೂರಿಗೆ ಯಾವ ಅಧಿಕಾರಿ ಬಂದ್ರು ನಮ್ಮ ಗಂಡಸರುಗಳನ್ನ ಮುಂದಕ್ಕೆ ಬಿಡಬೇಡಿ. ಪರಕೆ ಎತ್ಕೊಂಡು ಕಾರ್ಪಿಡಿ ಹೊಚ್ಕೊಂಡು ಮಾಡಿಕೊಳ್ಳಿ. ಕಾರ್ಪಿಡಿನ ಅವ್ರ ಮಕ್ಕಳ ಕೆಲಸನ ಬಿಡೋದ್ ಬೇಡ, ನಮ್ಮ ಜಮೀನ ಕೊಯ್ಕೊಳ್ಳೋದ್ ಬೇಡ. ನಮ್ಮ ಮಕ್ಕಳು ನಮ್ಮ ಮಕ್ಳಿಗೆ ನಾವು ಕೊಡೋಣ ಜಮೀನ, ಬೇರೆಯವ್ರು ಕೊಡೋದ್ ಬೇಡ. ಭೂಮಿ ನಮ್ದು, ನಮ್ ಭೂಮಿಗೆ ನೀನ್ ಯಾರು ಹಠ ಮಾಡೋದಿಕ್ಕೆ? ಯಾರ ಹೆಸರಲ್ಲಿದೆ? ನಮ್ಮ ಹೆಸರಲ್ಲಿದೆ, ನಮ್ಮ ಅಜ್ಜಿ ತಾತಿರ ಹೆಸರಲ್ಲಿದೆ, ನಮ್ಮ ಅಪ್ಪ ಅಮ್ಮಂದಿರ ಹೆಸರಲ್ಲಿದೆ. ನಾವು ಓದಿರೋ ಯೂತ್ಸ್ಗಳು ಏನೋ ಒಂದು ಮಾಡ್ಕೊಂಡಾದ್ರೂ ನಾವು ಜೀವನ ಮಾಡ್ತೀವಿ. ನಾವು ಎಲ್ಲೋ ಹೊರಗಡೆ ಹೋಗಿ ದುಡ್ಕೊಂಡು ಜೀವನ ಮಾಡ್ತೀವಿ. ನೀನ್ ಈ ಭೂಮಿ ತಗೊಂಡು ಫ್ಯಾಕ್ಟ್ರಿಗಳು ಮಾಡ್ಬಿಟ್ಟು ಓದ್ತಾ ಇರೋ ರೈತರಿಗೆ ಏನ್ ಕೆಲಸ ಕೊಡ್ತೀಯಾ? ನಮ್ದು ಜಮೀನು ಕಸ್ಕೋತಾರೆ ಅಂತ ನಾವು ಹಗಲು ರಾತ್ರಿ 472 ದಿವಸದಿಂದ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಜಮೀನು ಬೇಕು, ನಾವು ಜಮೀನು ಕೊಡಲ್ಲ ಅಂತ. ರೈತರೆಲ್ಲ ಒಪ್ಕೊಬಿಟ್ಟಿಲ್ಲ. ಅದು ಸುಳ್ಳು, ಶುದ್ಧ ಸುಳ್ಳು. ಉನ್ನತ ಸ್ಥಾನದಲ್ಲಿರೋರು ಇಂಥ ಸುಳ್ಳು ಹೇಳ್ಬಾರ್ದು, ಶುದ್ಧ ಸುಳ್ಳು. ರೈತರು ಒಪ್ಕೊಂಡವ್ರು ಅಂತ ಹೇಳ್ತಾರಲ್ಲ, ಅವ್ರು 80% ತೋರಿಸ್ಬಿಡ್ಲಿ, ಅವಾಗ ನಾವು ಪ್ರತಿಭಟನೆ ಕೈ ಬಿಟ್ಬಿಡ್ತೀವಿ. ಆರಾಮಾಗಿ ಅವ್ರು ಮಾಡ್ಕೊಂಡು ಹೋಗ್ಬೋದು, ನಮ್ದೇನು ತಕರಾರಿಲ್ಲ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಗಡಿ ಮಾಜಿ ಶಾಸಕ ಮಂಜುನಾಥ್, ಮುಖ್ಯಮಂತ್ರಿಗಳೇ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಇದೆ, ದುಡ್ಡು ಇದೆ ಅಂತ ರಾತ್ರೋರಾತ್ರಿ ಜನರನ್ನ ಎತ್ತಿಕಟ್ಟಿ ಕಳಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಯಾವುದು ಶಾಶ್ವತ ಅಲ್ಲ ಮುಖ್ಯಮಂತ್ರಿಗಳೇ, ನೀವ್ ಹೇಳ್ತಾ ಇದ್ದೀರಿ, ನಾನು ಹೇಳ್ದಂಗೆ ಕೇಳಿ ಅಂತ. ಯಾರು ಶಾಶ್ವತ ಅಲ್ಲ ರಾಜಕಾರಣದಲ್ಲಿ. ನಾಳೆ ಇವತ್ತು ನಿಮ್ ಸರ್ಕಾರ ಇದೆ, ನೀವು ಮೂಗ್ನಾರಿಕೆ ನಿಮ್ ಮುಖಸ್ಥಿತಿಗೆ ಮಾತನಾಡ್ತಾ ಇದ್ದೀರಿ, ನಮ್ ರೈತರು ಉಳಿಸ್ತೀನಿ ಅಂತ. ನಾಳೆ ಸರ್ಕಾರ ಬದಲಾದ ಸಂದರ್ಭದಲ್ಲಿ ಯಾರು ಬರ್ತಾರೆ, ಯಾವುದೋ ಯೋಜನೆ ಇದು ಫೀಸಿಬಲ್ ಇಲ್ಲ, ಈ ವಯಬಲ್ ಇಲ್ಲ ಅಂತೇಳಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾರೆ. ಅವತ್ತು ನಮ್ಮ ರೈತರನ್ನೆಲ್ಲ ಬೀದಿಗೆ ಹಾಕ್ತೀರಾ? ನಮ್ ರೈತರನ್ನೆಲ್ಲ ಬೈರ್ಮಾಳ ಕೆರೆಗೆ ದೂಕ್ತೀರಾ? ಏನು ಇವತ್ತೆಲ್ಲ ಗಿಡ ನೆಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗೋರಂತೆ. ಎಲ್ಲಿ? ಕೆಂಪೇಗೌಡ ಲೇಔಟ್ ಅಲ್ಲಿ 15 ಲಕ್ಷ ಗಿಡ ನೆಡಿ. ಇಲ್ಲಿ 20 ಲಕ್ಷ 25 ಲಕ್ಷ ಮರಗಳು, ಫಲ ಕೊಡ್ತಾ ಇರೋ ಮರಗಳನ್ನ ಮರ ಕಡಿ ಅಂತ. ಅಲ್ಲಿ ಗಿಡ ನೆಡಬೇಕಂತೆ, ಇಲ್ಲಿ ಮರ ಕಡಿಬೇಕು. ನಾಚಿಕೆ ಆಗಲ್ವಾ ನಿಮ್ಗೆ? ಮಧ್ಯಾಹ್ನ 12 ಗಂಟೆಗೆ ಆಗಮಿಸಿದ ಎಚ್ಡಿಕೆ ಮಧ್ಯಾಹ್ನ 2 ಗಂಟೆಯವರೆಗೂ ಕಾದು ಕುಳಿತರು. ಬಳಿಕ ಹೋರಾಟದ ಸ್ಥಳದಿಂದ ವಾಪಸ್ಸಾದ್ರು. ಇತ್ತ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೈಮುಗಿದು ತೆರಳಿದ್ರು. ಇತ್ತ ಟೌನ್ಶಿಪ್ ವಿರೋಧ, ಅತ್ತ ಟೌನ್ಶಿಪ್ ಪರ. ಎಚ್ಡಿಕೆ ಕಾರು ಟಾರ್ಗೆಟ್, ಪೊಲೀಸರ ಕಾರು ಲಾಕ್. ಬಿಡದಿಯ ಭೈರಮಂಗಲದಲ್ಲಿ ಒಂದು ಕಡೆ ಟೌನ್ಶಿಪ್ ವಿರೋಧಿಸಿ ಹೋರಾಟ ನಡೆಯುತ್ತಿದ್ರೆ, ಮತ್ತೊಂದೆಡೆ ಟೌನ್ಶಿಪ್ ಪರವಾಗಿಯೂ ಪ್ರತಿಭಟನೆ ನಡೆಯಿತು. ಎಚ್ಡಿಕೆ ಬರ್ತಿದ್ದಂತೆ ಪೊಲೀಸರ ಜೊತೆ ಟೌನ್ಶಿಪ್ ಪರ ರೈತರು ವಾಗ್ವಾದಕ್ಕೆ ಇಳಿದಿದ್ರು. ಎಚ್ಡಿಕೆ ವೇದಿಕೆಗೆ ಬರ್ತಿದ್ದಂತೆ ಕೆಲವರು ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದ್ರು. ಕುಮಾರಸ್ವಾಮಿ ಮಣ್ಣಿನ ಮಗ ಅಲ್ಲ, ಬನ್ನಿ ನಮ್ಮ ಬಳಿ ಮಾತಾಡಿ ಎಂದು ಕಿಡಿಕಾರಿದ್ರು. ಇದೇ ವೇಳೆ ರೈತರತ್ತ ಕೈಬೀಸಿ ಎಚ್ಡಿಕೆ ಹೋದ್ರು. ಯಾಕೆ ನಮ್ಮನ್ನ ತಡೆದ್ರಿ ಎಂದು ಕೆಲ ರೈತರು ರೈತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಡದಿ ಟೌನ್ಶಿಪ್ ಪರವಾಗಿ ಪ್ರತಿಭಟನೆ ನಡೆಸುತ್ತಿರೋ ರೈತರು ನಾವು ಭೂಮಿ ಕೊಡಲು ಸಿದ್ಧ ಎಂದ್ರು. ಕೆಂಪು ಬಾವುಟ ತೋರಿಸಿ ರೆಡ್ ಝೋನ್ ತೆಗೆಯಲು ಆಗ್ರಹಿಸಿದ್ರು. ಇದೇ ವೇಳೆ ಕಾಂಗ್ರೆಸ್ ಪರ ಜೈಕಾರ ಹಾಕಿದ್ರು. ಮಣ್ಣಿನ ಮಗ ಅಂತ ಹಾಗಾದ್ರೆ ಯಾರು ಮಣ್ಣಿನ ಮಕ್ಕಳಲ್ವೋ? ನೀನು ಒಬ್ಬನೇ ಮಣ್ಣಿನ ಮಗ, ಇನ್ಯಾರು ಮಣ್ಣಿನ ಮಕ್ಕಳು ಅಲ್ವೇ? ರೈತರು ಅಲ್ಲಿ ಕುಂತವ್ರೆ ಅಂತ ಅವ್ರ ಪರವಾಗಿ ಮಾತಾಡಬಾರ್ದು. ಇಲ್ಲೂ ರೈತರು ಕೂತಿದ್ದೇವೆ, ನಮ್ಮ ಪರವಾಗೂ ಮಾತಾಡಲಿ. ಯಾಕೆ ಅಂತ ಅಂದರೆ 2006ರಲ್ಲಿ ಮಾಡಿ ಅನೇಕ ಜನ ರೈತರು ಕಡಿಮೆ ರೇಟ್ಗೆ ಮಾರ್ಕೊಂಡು ಬೀದಿ ಪಾಲಾಗ್ಬಿಟ್ಟವ್ರೆ. ಇಲ್ಲಿ ಎಲ್ಲ ರೈತರು ಕೂಡ 5 ಎಕರೆ ಮೇಲಿದ್ದವ್ರೆ, ಪ್ರತಿ ರೈತರು 5 ಎಕರೆ ಮೇಲಿದ್ದವ್ರೆ. ಈ ಟೌನ್ಶಿಪ್ ದೃಷ್ಟಿಯಿಂದ ಮಕ್ಕಳು ಮದುವೆ ಮಾಡೋಕ್ಕೆ ಒಂದು ಮದುವೆ ಮಾಡೋಕ್ಕೆ ಇಟ್ಕಾಕಿಲ್ಲ, 1 ಎಕರೆ ಮಾರಿದ್ರೆ. ಆ ರೀತಿಲಿ ಮಾರ್ಕೊಂಡು ಎಲ್ಲ ಕೈ ಬರದಾಗೋಯ್ತು. ನಾಳೆ 4ನೇ ತಾರೀಕು ಸನ್ಮಾನ್ಯ ಬಾಲಣ್ಣ ಅವರು ನೇತೃತ್ವದಲ್ಲಿ ಎಲ್ಲ ನಮ್ಮ ರೈತರು ಏನು ಫೇವರ್ ಇದ್ದೀವಿ ಅವತ್ತು ನೋಡಿ ನಮ್ಮ ಏನು ಫೇವರಿಸಮ್ ಯಾರ ಕಡೆ ಇದೆ ಏನಿದೆ ಅಂತ ಅಂದ್ಬಿಟ್ಟಿದ್ರು. ಅವತ್ತು ತಾವೆಲ್ಲರೂ ನಿಜ ಸತ್ಯನ ತಾವೆಲ್ಲರೂ ಬಿತ್ತರಿಸಬೇಕಾಯ್ತದೆ. ಕಾರ್ಯಕ್ರಮ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಾವು ಕೂಡ
ಅದೇ ಅವ್ರು ಏನು ಆಪೋಸಿಟ್ ಇದ್ದಾರೆ ಅವ್ರು ಕರೀಲಿ ನಮ್ಮ ಬಾಲಣ್ಣನ, ಅವ್ರ ಸ್ಟೇಜ್ಗೆ ಹೋಗಿ ನಾವು ಉತ್ತರ ಕೊಡ್ತೀವಿ. ಅದಕ್ಕೂ ಕೂಡ ನಾವು ರೆಡಿ ಇದ್ದಾರೆ ನಮ್ಮ ಬಾಲಣ್ಣ ಅವರು. ನಾವು ಇಲ್ಲಿಂದ ಬೈರ್ಮಂಗಲದಿಂದ ಕಂಚಗಾರನಹಳ್ಳಿಯಿಂದ ಮನ್ನಗನಹಳ್ಳಿಯಿಂದ ಹೊಸೂರು ಅಳ್ಳಾಡ್ಸಂದ್ರ ಹೊಸೂರುವರೆಗೂ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೂ ಮುನ್ನ ಟೌನ್ಶಿಪ್ ಯೋಜನೆ ಪರ ಇರುವ ರೈತರು ಕುಮಾರಸ್ವಾಮಿ ಕಾರು ಅಡ್ಡ ಹಾಕಲು ಪ್ಲಾನ್ ಮಾಡಿದ್ರು. ಆದರೆ ಸ್ಥಳಕ್ಕೆ ಬಂದ ಐಜಿಪಿ ಗಿರೀಶ್ ಕಾರನ್ನೇ ಎಚ್ಡಿಕೆ ಕಾರು ಎಂದು ತಿಳಿದು ರೈತರು ಅಡ್ಡ ಹಾಕಿದ್ರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ರೈತರನ್ನ ಹಿಂದೆ ಕಳಿಸಿದ್ರು. ಸಿಎಂ ಬಹಿರಂಗ ಚರ್ಚೆ ವಿಚಾರಕ್ಕೆ ಪರ ವಿರೋಧ. ಎಚ್ಡಿಕೆ ಬೆನ್ನಿಗೆ ನಿಂತ ಬಿಜೆಪಿ, ಕಾಂಗ್ರೆಸ್ಸಿಗರ ತಿರುಗೇಟು. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಬಿಡದಿಯ ಬೈರಮಂಗಲಕ್ಕೆ ಬಹಿರಂಗ ಚರ್ಚೆಗೆ ಬರೋದಕ್ಕೆ ಪರ ವಿರೋಧ ವ್ಯಕ್ತವಾಗಿದೆ. ರೈತರ ಸಮಸ್ಯೆ, ರೈತರ ಜೊತೆ ಚರ್ಚಿಸೋಕೆ ಸಮಸ್ಯೆ ಏನು ಅಂತ ಬಿಜೆಪಿಗರು ಪ್ರಶ್ನಿಸಿದ್ರೆ, ಚರ್ಚೆಗೆ ಸಿದ್ಧವಿದ್ದೇವೆ ಅಂತ ಅವಕಾಶ ಕೊಟ್ರೆ ಬೀದಿಯಲ್ಲಿ ಚರ್ಚಿಸೋಣ ಅಂತಾರೆ. ಅವರ ಹಿರಿತನಕ್ಕೆ ಇದು ಶೋಭೆಯಲ್ಲ ಅಂತ ಕಾಂಗ್ರೆಸ್ಸಿಗರು ಕಿಡಿಕಾರಿದ್ದಾರೆ. ಯಾವುದೇ ರೈತರಿಗಾಗಲಿ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಏನು ಜನ ಬೇಡ ಅಂದಾಗ ನಾವು ಇನ್ನೊಂದು 10 ಕಿಲೋಮೀಟರ್ ಮುಂದಕ್ಕೆ ಹೋದ ತೊಡೆದೇನಲ್ಲ, ಅಲ್ಲಿಯೇ ವಾಸ್ತವಾಂಶವನ್ನು ಮಾಹಿತಿಯನ್ನು ತರಿಸ್ಕೊಂಡು ಅಲ್ಲಿ ಜನರ ಭಾವನೆಗಳನ್ನು ಯಾವ ರೀತಿ ನಾವು ಸ್ಪಂದಿಸ್ತೀವೋ ಆ ರೀತಿ ಸ್ಪಂದಿಸಿ ಈ ಟೌನ್ಶಿಪ್ಪನ್ನು ಮಾಡೋದು ಒಳ್ಳೆಯದು. ಅದಿಲ್ಲ ಅಂದರೆ ಅದನ್ನು ಕೈ ಬಿಟ್ಟು ಇನ್ನೊಂದು ಕಡೆ ಟೌನ್ಶಿಪ್ ಮಾಡೋದು ನಿಮ್ಗೆ ಒಳ್ಳೆಯದು. ಪ್ರಜಾಪ್ರಭುತ್ವದ ಪವಿತ್ರವಾದ ಮಂದಿರ ವಿಧಾನಸೌಧ, ಅಸೆಂಬ್ಲಿ, ಅಲ್ಲಿ ಬಂದು ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀವಿ. ಎಲ್ಲೋ ರಸ್ತೆನಲ್ಲಿ ಕೂತ್ಕೊಂಡು ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಲಿಕ್ಕೆ ರೈತರ ಜೊತೆ ಚರ್ಚೆ ಮಾಡೋಣ. ಈಗ ನಾವು ರೈತರ ಜೊತೆಗೂ ನಾವು ಪ್ರತಿ ರೈತರ ಜೊತೆ, ಕಾರ್ಮಿಕರ ಜೊತೆ, ಎಲ್ಲ ವರ್ಗದವ್ರ ಜೊತೆನೂ ನಾವು ಮಾತಾಡ್ತೀವಿ. ಯಾರನ್ನೂ ದೂರ ಇಟ್ಟು ನಾವು ಇರೋದಿಲ್ಲ. ಈ ಸಂಘರ್ಷ ಬೇಡ, ಇಬ್ರು ಹೋಗಿ ಜನರ ಹತ್ರ ಕೂತ್ಕೊಳ್ಳಿ, ಜನರ ಎದುರುಗಡೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಕುಮಾರಣ್ಣ ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ, ನೀವು ಯಾಕೆ ಬೇಕು ಅನ್ನೋದನ್ನು ನೀವು ಕನ್ವಿನ್ಸ್ ಮಾಡಿ. ಜನ ಕನ್ವಿನ್ಸ್ ಆದರೆ ಟೌನ್ಶಿಪ್ ಮಾಡಿ, ಈ ಅದ್ಭುತವಾದಂಥ ಏರ್ಪೋರ್ಟ್ ಮಾಡಿ, ಈ ಭಾಗ ಬೆಳೆಯುತ್ತೆ. ಇವ್ರು ಮುಖ್ಯಮಂತ್ರಿಗಳೆಲ್ಲ ಎಷ್ಟು ಸರಿ ಹಿಂಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವ್ರ ಜೊತೆ? ಮಾಡಿದಾರಾ? ಇವಾಗ ಯಾಕೆ ಇದು ಇಟ್ಸ್ ಪೊಲಿಟಿಕಲ್ ಸ್ಟಂಟ್. ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂಥ ಜವಾಬ್ದಾರಿಗೆ ಅಥವಾ ಇವಾಗಿರುವಂಥ ಜವಾಬ್ದಾರಿಗೆ, ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂಥ ರೀತಿಯಾಗಿ ನಡ್ಕೊಂತ ಇಲ್ಲ. ಎಚ್ಡಿಕೆ ಪ್ರದೀಪ್ ಈಶ್ವರ್ ಕೈಗಡಿಯಾರ ಕದನ. ಶಾಸಕರಿಗೆ ಘೇರಾವ್, ಎಚ್ಡಿಕೆಗೆ ಶಾಸಕರ ಸವಾಲು. ಇನ್ನು ಎಚ್ಡಿಕೆ ಕೈಗಡಿಯಾರ ವಿಚಾರಕ್ಕೆ ಸಮರ ಜೋರಾಗಿದೆ. ಬಿಡದಿ ಹೋರಾಟದ ವಿಚಾರ ಮಾತನಾಡುವಾಗ ಎಚ್ಡಿಕೆ ಕೈಯಲ್ಲಿರೋ ವಾಚು ಲಕ್ಷಾಂತರ ರೂಪಾಯಿ ಬೆಲೆಯದ್ದು ಅಂತ ಪ್ರದೀಪ್ ಈಶ್ವರ್ ಹೇಳಿದ್ರು. ಇದಕ್ಕೆ ಎಚ್ಡಿಕೆ ಪ್ರತಿಕ್ರಿಯೆ ನೀಡಿ, ನಾನು ಕಟ್ಟಿರೋದು ಸೀದಾ ಸಾದಾ ವಾಚು, HMT ಕಂಪನಿಯದ್ದು, ಬೇಕಿದ್ರೆ SIT ತನಿಖೆ ಮಾಡಲಿ ಅಂತ ಹೇಳಿದ್ರು. ವಿಡಿಯೋ ರಿಲೀಸ್ ಮಾಡಿದ್ದೀನಿ. ಅವ್ರು CM ಆಗಿದ್ದಾಗ ಕಟ್ಟಿರೋ ಎಲ್ಲಾ ವಾಚ್ಗಳದ್ದು ಒಂದು ವಿಡಿಯೋ ಮೀಡಿಯಾ ಅವ್ರಿಗೆ ಹಾಕಿದ್ದೀನಿ. ಅವ್ರ ಗೋಲ್ಡ್ ಕಲರ್ ವಾಚು ಎಲ್ಲ ಅವ್ರು ಕಟ್ಟಿದಾರಲ್ಲ. ಈಗ ಅಲಿಗೇಷನ್ ಬಂದಿದ ತಕ್ಷಣ ಯಾವುದೋ HMT ವಾಚ್ ಕಟ್ಕೊಂಡ್ ಬಂದ್ಬಿಟ್ರೆ ನಾನು ಇವಾಗ ಕಟ್ಟಿದೆ ಅಂತೇಳಿ, ನೀವು CM ಆಗಿದ್ದಾಗ 62 ವಾಚ್ ಕಟ್ಟಿದ್ರಿ ಅಂತ ನಾನು ಫೋಟೋಗಳು ರಿಲೀಸ್ ಮಾಡಿದ್ದೀನಿ ಮೀಡಿಯಾ ಗ್ರೂಪ್ಗೆ. ಅವ್ರು ಕಟ್ಟಿರೋ ಬೇರೆ ಬೇರೆ ವಾಚ್ಗಳು. ಕುಮಾರಣ್ಣ ಅವ್ರಿಗೆ ವಾಚ್ಗಳ ಬಗ್ಗೆ ಒಂದು ಅಂದರೆ ವಾಚ್ ಬೇರೆ ಬೇರೆ ಥರ ವಾಚ್ ಕಟ್ಟೋದು ಅವ್ರಿಗೆ ಅಭ್ಯಾಸ, ಅದನ್ನು ಪ್ರಸ್ತಾಪಿಸಿದ್ದೀನಿ. ಇಲ್ಲಿ ಅದು ಎಂಥದ್ದು ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರು ನೆನ್ನೆ ಹೇಳ್ಕೊಂಡವ್ರೆ. ಇದು ಸ್ವಲ್ಪ ಒಂಚೂರು ನೋಡಿ ಯಾವ ವಾಚ್ ಅಂತೇಳಿ, ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡೋಗಿ ಕೇಳಿ. ಆದರೆ ಈ ವಿಚಾರ ಇವತ್ತು ಭಾರೀ ಸಂಘರ್ಷಕ್ಕೆ ಕಾರಣವಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿದ್ದ ಕೆಂಪೇಗೌಡ ಜಯಂತಿ ಆಚರಣೆ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿತ್ತು. ಕಾರ್ಯಕ್ರಮದ ವೇದಿಕೆಯಿಂದ ಪ್ರದೀಪ್ ಈಶ್ವರ್ ಅವರನ್ನ ಕೆಳಗಿಳಿಸಲು ಎಚ್ಡಿಕೆ ಬೆಂಬಲಿಗರು ಪಟ್ಟು ಹಿಡಿದಿದ್ರು. ಈ ವೇಳೆ ಶಾಸಕರು ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ಕುಳಿತಿದ್ರು. ಕನ್ನಡ ಭವನದ ಮುಂದೆ ಗಲಾಟೆ ಜೋರಾದಾಗ ಲಘು ಲಾಠಿ ಪ್ರಹಾರವೂ ನಡೆಯಿತು. ಇದೇ ವೇಳೆ ಕಾರ್ಯಕ್ರಮದಿಂದ ಹೊರಬಂದ ಶಾಸಕ ಪ್ರದೀಪ್ ಈಶ್ವರ್ ಕಾರಿನತ್ತ ಚಪ್ಪಲಿ ಎಸೆದು ಹುಚ್ಚ ಅಂತ ಗೇಲಿ ಮಾಡಿದ್ರು. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಚಪ್ಪಲಿ ಎಸೆದವನನ್ನ ವಶಕ್ಕೆ ಪಡೆದ್ರು.
ನಂತರ ಬೆಂಬಲಿಗರ ಜೊತೆ ಮೆರವಣಿಗೆ ಮಾಡಿದ ಪ್ರದೀಪ್ ಈಶ್ವರ್ ತೋಳು ತಟ್ಟಿ ತಾಕತ್ತಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಸ್ಪರ್ಧೆ ಮಾಡಿ ಅಂತ ಎಚ್ಡಿಕೆಗೆ ಪಂತಾಹ್ವಾನ ನೀಡಿದ್ರು. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನನ್ನ. ಒಟ್ಟಾರೆ ಬಿಡದಿ ಟೌನ್ಶಿಪ್ ಕದನ ದಿನೇ ದಿನೇ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದೆ. ರಾಜಕೀಯ ಕಿಚ್ಚನ್ನೂ ಹೆಚ್ಚು ಮಾಡುತ್ತಿದೆ. ಮುಂದೆ ಈ ಹೋರಾಟ ಯಾವ ರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.